ಹಾಯ್ ನಮಸ್ಕಾರ, ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅಂತ ಬಂದಾಗ ಆನೆ ಮತ್ತು ಮಾನವ ಸಂಘರ್ಷ ಆಗಿರ್ಬೋದು, ಹಾಗೆ ಹುಲಿ ಮತ್ತು ಮಾನವ ಸಂಘರ್ಷ ಆಗಿರ್ಬೋದು. ಅಂದರೆ ಮನುಷ್ಯನ ಒಂದು ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಈ ಎರಡು ಪ್ರಭೇದಗಳಿಂದ. ಅದ್ರ ಬಗ್ಗೆನೇ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ 1 ಮಂತಿಂದ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆ ಈ ಒಂದು ನ್ಯೂಸ್ ಚಾನೆಲ್ಸಲ್ಲಿ ತುಂಬ ಆಗ್ತಾ ಇರೋದೇನಪ್ಪ ಅಂತಂದರೆ ಹುಲಿ ದಾಳಿ ಪ್ರಕರಣಗಳು ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ. ಆ ಒಂದು ಹುಲಿ ಕಾರ್ಯಾಚರಣೆಗಾಗಿ ನಮ್ಮ ದಸರಾ ಆನೆಗಳಿಗೆ ಯಾವುದೇ ಒಂದು ರೆಸ್ಟ್ ಅನ್ನೋದು ಸಿಗುತ್ತಾ ಇಲ್ಲ. ಒಂದು ಕಾರ್ಯಾಚರಣೆ ಮುಗಿಸಿ ಕ್ಯಾಂಪ್ಗೆ ಹೋಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ನೊಂದು ಹತ್ರ ಕಾರ್ಯಾಚರಣೆಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅನ್ನೋದು ನಿರ್ಮಾಣ ಆಗಿದೆ. ಇಲ್ಲಿ ಒಂದು ಆನೆ ಮತ್ತು ಮಾನವ ಸಂಘರ್ಷ ಅಂತ ಬಂದಾಗ ಇಲ್ಲಿ ಮನುಷ್ಯನಿಗೆ ಆ ಒಂದು ಆನೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಅವಕಾಶಗಳು ತುಂಬ ಇರುತ್ತೆ. ಆದರೆ ಹುಲಿ ಮತ್ತು ಮಾನವ ಸಂಘರ್ಷ ಅಂತ ಬಂದಾಗ ಆ ಒಂದು ಸಾಧ್ಯತೆ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಡೇ ಟು ಡೇ ಲೈಫಲ್ಲಿ ತುಂಬ ನೋಡಿರ್ತೀವಿ. ಹುಲಿ ಮನುಷ್ಯರ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಏನು ಕಾರಣಗಳು ಮತ್ತು ಇದಕ್ಕಿರ್ತಕ್ಕಂಥ ಒಂದು ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಹಾಗೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಈ ಒಂದು ಮನುಷ್ಯರ ಮೇಲೆ ಹುಲಿ ದಾಳಿ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಪ್ರಮುಖವಾಗಿ 6 ಕಾರಣಗಳನ್ನು ನಾವು ನೋಡಬಹುದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮಿಸ್ಟೇಕನ್ ಐಡೆಂಟಿಟಿ. ಸ್ನೇಹಿತರೆ, ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ಒಂದು ಟೈಗರ್ದು ಹಂಟಿಂಗ್ ಸಕ್ಸಸ್ ರೇಟ್ ಬಂದು ಜಸ್ಟ್ 10% ಮಾತ್ರ ಇರುತ್ತೆ. ಈ ರೀಸನ್ನಿಂದ ಅದಕ್ಕೆ ತುಂಬ ಕಂಫರ್ಟಬಲ್ ಆಗಿರ್ತಕ್ಕಂಥ, ತುಂಬ ಸೇಫೆಸ್ಟ್ ಆಗಿರ್ತಕ್ಕಂಥ ಟೈಮಲ್ಲಿ ಅದು ದಾಳಿ ಮಾಡತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಫಾರ್ಮಲ್ಲಿ ರೈತ ಕೆಲಸ ಮಾಡಬೇಕಾದ್ರೆ ಈ ಒಂದು ಹುಲಿ ದಾಳಿ ಪ್ರಕರಣಗಳು ಯಾವ ಸಂದರ್ಭದಲ್ಲಿ ಹೆಚ್ಚಾಗಿದೆ ಅಂತಂದರೆ, ಅವನು ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಥವಾ ಆ ಒಂದು ಹುಲಿ ಅವನ ಹಿಂದೆಯಿಂದ ಅಟ್ಯಾಕ್ ಮಾಡಿರ್ತಕ್ಕಂಥ ಪ್ರಕರಣಗಳೇ ಅನ್ನೋದು ತುಂಬ ಜಾಸ್ತಿ ಇದೆ. ಅಂದರೆ ಇವೆರಡನ್ನು ನಾವು ಅಬ್ಸರ್ವ್ ಮಾಡಿದಾಗ ಆ ಒಂದು ಹುಲಿ ಆ ಒಂದು ಬೇಟೆನ, ಅಂದರೆ ಅದು ಮನುಷ್ಯನೇ ಅಂತ ಅದು ದಾಳಿ ಮಾಡಿರೋದಿಲ್ಲ, ಬೇರೆ ಯಾವುದೋ ಒಂದು ಪ್ರಾಣಿ ಇರ್ಬೋದು ಅಂತ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡು ಅದು ಅಟ್ಯಾಕ್ ಮಾಡಿರ್ತಕ್ಕಂಥ ಒಂದು ಚಾನ್ಸಸ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಈ ಒಂದು ರೀಸನ್ನಿಂದ ರೀಸೆಂಟಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಒಂದು ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗುತ್ತಾ ಇದೆಯೋ ಅಲ್ಲಿರ್ತಕ್ಕಂಥ ರೈತರಿಗೆ ಒಂದು ಗೈಡ್ಲೈನ್ಸನ್ನು ಕೂಡ ರಿಲೀಸ್ ಮಾಡ್ತು. ಅದೇನಪ್ಪ ಅಂತಂದರೆ ನೀವು ಓಡಾಡಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ ಹಿಂದೆ ಒಂದು ಫೇಸ್ ಮಾಸ್ಕನ್ನು ಯೂಸ್ ಮಾಡೋದಕ್ಕೆ ಇದು ತುಂಬ ಕೇಳಿರ್ತೀರ. ಈ ಥರ ಮಾಡಿದ್ರೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು ಅಂತ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ರೀಸನ್ ಏನು ಅಂತಂದರೆ, ಅವುಗಳ ಮರಿಗಳಿಗೆ ತೊಂದರೆ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಹುಲಿ ದಾಳಿ ಮಾಡತಕ್ಕಂಥ ಚಾನ್ಸಸ್ ಅನ್ನೋದು ತುಂಬ ಹೆಚ್ಚಿರುತ್ತೆ. ಆ್ಯಂಡ್ ರೀಸೆಂಟಾಗಿ ನಾವು 2-3 ಎಕ್ಸಾಂಪಲ್ ನಾವು ನೋಡಿದ್ವಿ. ಒಂದು ಹೆಣ್ಣು ಹುಲಿ ಜನರ ಮೇಲೆ ಅಟ್ಯಾಕ್ ಮಾಡ್ತು ಅಂತ. ಇದರರ್ಥ ಏನಾಗಿದೆ ಅಂತಂದರೆ, ಯಾವಾಗ ಈ ಒಂದು ಡಿಫಾರೆಸ್ಟೇಷನ್ ಅನ್ನೋದು ಜಾಸ್ತಿ ಆಯಿತು, ಆ ಒಂದು ಹುಲಿ ಏನು ಮಾಡ್ತಿದೆ ಅಂತಂದರೆ ತನ್ನ ಮಕ್ಕಳ ಆರೈಕೆಗಾಗಿ ಒಂದು ಸೇಫೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ಲೇಸನ್ನು ಹುಡುಕುತ್ತೆ. ಅದಕ್ಕೆ ಒಂದು ವಾಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು ತುಂಬ ಈಸಿಯಾಗಿ ಸಿಗತಕ್ಕಂಥ ಪ್ಲೇಸಲ್ಲಿ ಇದು ಮಾಡ್ಕೊಂಡಿರುತ್ತೆ. ಅದು ಈ ಒಂದು ರೈತರ ತೋಟಗಳು ಅಥವಾ ಕಾಡಿನ ಅಂಚಿನಲ್ಲೇ ಆಗಿರ್ಬೋದು. ಈ ಒಂದು ಟೈಮಲ್ಲಿ ಈ ರೈತರು ಅಲ್ಲಿಗೆ ಹೋದಾಗ ಇವರಿಂದ ಮರಿಗಳಿಗೆ ತೊಂದರೆ ಆಗಬಹುದು ಅನ್ನೋ ರೀಸನ್ನಿಂದ ಅದು ಅಟ್ಯಾಕ್ ಮಾಡೋ ಒಂದು ಚಾನ್ಸಸ್ ಅನ್ನೋದು ಇರುತ್ತೆ.
ಸ್ನೇಹಿತರೆ, ಇದಾದಮೇಲೆ ಮೂರನೇ ಕಾರಣ ಏನು ಅಂತಂದರೆ, ಈ ಒಂದು ಬೇಟೆಗೆ ತುಂಬ ಕೊರತೆ ಉಂಟಾದಾಗ, ಸ್ನೇಹಿತರೆ ನಾನು ಮುಂಚೆನೇ ಹೇಳಿದೆ ಹುಲಿದು ಸಕ್ಸಸ್ ರೇಟ್ ಜಸ್ಟ್ ಒಂದು 10% ಇದೆ ಅಂತ. ಯಾವಾಗ ಅದಕ್ಕೆ ತುಂಬ ಬೇಟೆ ಅನ್ನೋದು ಸಿಗೋದಿಲ್ವೋ ಆಗ ಈ ಒಂದು ಮನುಷ್ಯರ ಮೇಲೆ ಅನ್ನೋದು ದಾಳಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಇದಾದಮೇಲೆ ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ ಅಂದರೆ ಅದರ ಒಂದು ಬೌಂಡರಿ ಏನಿರುತ್ತೋ ಆ ಒಂದು ಬೌಂಡರಿಯಲ್ಲಿ ಅಕಸ್ಮಾತಾಗಿ ಮನುಷ್ಯ ಪ್ರವೇಶ ಮಾಡಿದ್ರೆ ಅಲ್ಲಿ ಆ ಒಂದು ಹುಲಿ ಅವನ ಮೇಲೆ ದಾಳಿ ಮಾಡತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಇದಾಗಿದ್ದಾದಮೇಲೆ ಒಂದು ಏಜ್ ಮತ್ತು ಇಂಜುರಿ ಇವು ನಾನು ಸ್ವಲ್ಪ ತುಂಬ ಸೀರಿಯಸ್ ಆಗಿ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಯಾವುದಾದ್ರೂ ಒಂದು ಹುಲಿಗೆ ತುಂಬ ವಯಸ್ಸಾಗಿದ್ದು ಅಥವಾ ಅದೇನಾದರೂ ಇಂಜುರಿ ಆಗಿದ್ರೆ ಅದಕ್ಕೆ ಕಾಡು ಪ್ರಾಣಿಗಳನ್ನು ಬೇಟೆ ಆಡತಕ್ಕಂಥ ಶಕ್ತಿ ಸಾಮರ್ಥ್ಯ ಅನ್ನೋದು ಇರೋದಿಲ್ಲ. ಆಗ ಇವೇನು ಮಾಡುತ್ತೆ ಅಂತಂದರೆ ತುಂಬ ಸುಲಭವಾಗಿ ಬೇಟೆ ಆಡ್ತಕ್ಕಂಥ ಮನುಷ್ಯನ ಮೇಲೆ ಇವು ಅಟ್ಯಾಕ್ ಮಾಡೋ ಸಾಧ್ಯತೆ ಅನ್ನೋದು ತುಂಬ ಇರುತ್ತೆ. ಸೊ ಈ ರೀಸನ್ ಇದನ್ನು ನಾವು ಅಷ್ಟು ಈಸಿಯಾಗಿ ತೆಗೆದುಹಾಕೋದಕ್ಕೆ ಆಗೋದಿಲ್ಲ. ದ ಪಾಸಿಬಿಲಿಟಿ, ಸೊ ಒಂದು ವಯಸ್ಸಾಗಿರ್ತಕ್ಕಂಥ ಹುಲಿ, ತುಂಬ ಇಂಜುರಿ ಆಗಿರ್ತಕ್ಕಂಥ ಹುಲಿ ಒಂದು ಕಾಡು ಪ್ರಾಣಿಯನ್ನು ಟ್ರೇಸ್ ಮಾಡಿ ಅದು ಹಿಡ್ಕೊಂಡು ತಿನ್ನೋಷ್ಟು ಶಕ್ತಿ ಇರಲ್ಲ. ಸೊ ಮನುಷ್ಯ ಈಸಿಯಾಗಿ ಸಿಗ್ತಾನೆ. ಸೊ ಇದು ಒಂದು ಪಾಸಿಬಿಲಿಟಿ ಇರ್ಬೋದು. ಆ್ಯಂಡ್ ಲಾಸ್ಟ್ ರೀಸನ್ ಏನು ಅಂತಂದರೆ ಸಮ್ ಬಿಹೇವಿಯರ್ ಇಶ್ಯೂಸ್. ಅಂದರೆ ಹುಲಿ ಬಿಹೇವಿಯರಲ್ಲಿ ಏನಾದರೂ ತುಂಬ ಚೇಂಜಸ್ ಆಯಿತು ಅಂತಾಗ, ತುಂಬ ಅಗ್ರೆಸಿವ್ ಆದಾಗ ಈ ಒಂದು ಹುಲಿ ಮನುಷ್ಯರ ಮೇಲೆ ದಾಳಿ ಮಾಡತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆನೆಗಳ ಬಗ್ಗೆ ಮಾತಾಡಬೇಕಾದ್ರೆ ಮದದ ಬಗ್ಗೆ ಯಾವ ಥರ ಮಾತಾಡ್ತೀವೋ ಅದೇ ಥರ ಈ ಒಂದು ಹುಲಿ ದಾಳಿ ಪ್ರಕರಣಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೋದು. ಸ್ನೇಹಿತರೆ, ಇದಾದ ಮೇಲೆ ಮತ್ತೊಂದು ಕಾರಣ ಒಂದು ಡಿಫಾರೆಸ್ಟೇಷನ್ ಅಂದರೆ ಕಾಡು ನಾಶ ಆಗುತ್ತಾ ಇರೋದು. ಇದು ಒಂದು ಕಾರಣ ಇರಬಹುದು. ಬಟ್ ನನಗೆ ಸೈಂಟಿಫಿಕಲಿ ನಾನು ಸ್ಟಡಿ ಮಾಡಿದಾಗ ಅಬೌವ್ 6 ರೀಸನ್ಸ್ ಕರೆಕ್ಟ್ ಅಂತ ನನಗೆ ತಿಳಿದಿರೋ ಪ್ರಕಾರ. ಒಂದು ಫಾರೆಸ್ಟಲ್ಲಿ ಕಾಡು ನಾಶ ಆಗುತ್ತಾ ಇಲ್ಲ. ಈ ಅರ್ಬನೈಜೇಷನ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಕಾಡು ನಾಶ ಆಗಿದೆ. ಅಂದರೆ ಈ ಏರಿಯಾದಲ್ಲಿ ಹುಲಿಗಳು ವಾಸ ಮಾಡ್ತಿದ್ವು ಅನ್ನೋದಕ್ಕೆ ಯಾವುದೇ ಒಂದು ಪ್ರೂಫ್ ಇಲ್ಲ. ಬಟ್ ಈ ಕಾಡು ನಾಶ ಆಗ್ತಾ ಇರೋದಕ್ಕೆ ಹುಲಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನಾನು ಇದನ್ನು ನಂಬೋದಿಲ್ಲ. ಬಟ್ ಅಬೌವ್ 6 ರೀಸನ್ಸ್ ಕರೆಕ್ಟ್ ಅಂತ ಹೇಳ್ತಾ, ಈ ಒಂದು ಕಂಟೆಂಟ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.